ನಡೀತಾ ಇದೆ. ಈ ಸಾಹಿತ್ಯದ ಕುರಿತಾಗಿ ಅದರ ಅನುಭವವುಳ್ಳ ಸಹೃದಯಗಳು ಮಾತಾಡಿದ್ದಾರೆ. ನಿಜವಾಗಿಯೂ ನಾನು ಕುಟುಂಬ ಸಾಹಿತ್ಯವೂ ಅಲ್ಲ, ಅದರ ಬಗ್ಗೆ ಹೆಚ್ಚು ತಿಳಿದವನೂ ಅಲ್ಲ. ಗೊತ್ತಿಲ್ಲದೆ ಇರುವ ವಿಷಯದಲ್ಲಿ ಗೊತ್ತಿದೆ ಅಂತ ಹೇಳುವುದು ಅಪಾಯಕಾರಿ. ಆದ್ದರಿಂದ ಸ್ಪಷ್ಟವಾಗಿ ಹೇಳಿದ್ರೆ, ಯಾವುದೇ ಸಾಹಿತ್ಯ ಸಂಗೀತವನ್ನ ಆಸ್ವಾದಿಸುವಂತಹ ಮನೋಭಾವನೆ ಇದೆ. ಆದರೆ ಅದೇ ಅನುಭವ ಎಲ್ಲದಲ್ಲಿಯೂ ನನಗಿದೆ ಅಂತ ಇಲ್ಲ. ಆದರೆ ಇವತ್ತು ಈ ನಿಮ್ಮ ಎಲ್ಲ ಸಾಹಿತ್ಯಗಳ ಮುಂದೆ ಕುಳಿತು ಮಾತಾಡುವುದಕ್ಕೆ ಒಂದು ಸಂದರ್ಭವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಆತ್ಮೀಯ ಅಭಿಮಾನಿ ಶಿಷ್ಯನೊಬ್ಬರಾದ ಅರಸರು ಮತ್ತೆ ಅವರೊಂದಿಗೆ ಬರುವಂತಹ ರಮೇಶ ದಂಪತಿಗಳು. ಇದು ಮುಖ್ಯ ಕಾರಣ. ಅವರಿಗೆ ಶ್ರೀಮಠದ ಬಗ್ಗೆ ನನ್ನ ಬಗ್ಗೆ ಅಪಾರ ಅಭಿಮಾನ ಇರುವುದರಿಂದ ಈ ಗೋಷ್ಠಿಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದರು. ನಾವು ಸಂತೋಷದಲ್ಲಿ ಹುಟ್ಟಿದೆವು. ಯಾಕಂದ್ರೆ ಇಲ್ಲಿ ಎಲ್ಲಾ ಸ್ತರಗಳ ಸಮ್ಮೇಳನವೂ ಆಗಿದೆ. ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಎಲ್ಲ ಸಮ್ಮೇಳನಗಳು ನಡೆದಿದೆ. ಕೆಲವು ವರ್ಷಗಳ ಹಿಂದೆ ಗಮಕ ಸಮ್ಮೇಳನ ಆಯಿತು. ಬಹುಶಃ ಚುಟುಕು ಸಮ್ಮೇಳನ ಆಗಿಲ್ಲ. ನಾವು ಒಂದು ಹೇಳುವುದೇ, ನಾವು ಏನಾದರೂ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದು ಆಗುವುದಿಲ್ಲ. ಭಗವಂತ ಸಂಕಲ್ಪ ಮಾಡಿದರೆ ಮಾತ್ರ ಆಗ್ತದೆ. ಅನ್ಯಥಾ ಚಿಂತಿತಂ ಕಾರ್ಯಂ ದೈವಂ ಅನ್ಯತ್ರ ಚಿಂತೆಯೇತ. ನಾವು ಏನೇನೋ ರೂಪರೇಷೆ ಹಾಕ್ತೇವೆ, ಆದರೆ ನಮ್ಮ ಯಾವತ್ತೂ ಯೋಜನೆ ನಡೆಯುವುದಿಲ್ಲ. ನಾವು ಯೋಚಿಸಬಹುದು, ಆ ಯೋಚನೆಯೂ ನಡೆಯುವುದಿಲ್ಲ. ಅದಕ್ಕೆ ದೃಷ್ಟಾಂತ ಇಷ್ಟೇ. ಇವತ್ತು ಎಡನೀರೊಡೆಯನಿಗೆ ಅಂತ ಅಭಿಮಾನ ಪ್ರೀತಿಯಲ್ಲಿ ಏನು ಸಮರ್ಪಿಸಿದ್ರು, ಆ ಪುಸ್ತಕವನ್ನು ಉದ್ಘಾಟಿಸಿದಂತಹ ವಿದ್ವಾಂಸರು ಒಂದು ಮಾತು ಹೇಳಿದರು. ನಿನಗೆ ಬರುವುದಿಲ್ಲ ಅಂತ ಮೊದಲು ಹೇಳಿದ್ರು, ಆಮೇಲೆ 4 ಗಂಟೆಗೆ ಹೊರಟು ಬಂದರು. ಇದು ಭಗವತ್ ಸಂಕಲ್ಪ. ಯಾಕೆಂದ್ರೆ ಒಮ್ಮೆ ಅವರು ಮಾಡಿದಂತಹ ನಿರ್ಧಾರವನ್ನು ವ್ಯತ್ಯಾಸ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದಂತಹ ಈ ಸಮ್ಮೇಳನದ ಈ ಸಂಘಟನೆಯ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಅದನ್ನೇ ಹೇಳಿದರು. ಬೇರೆ ಕಾರ್ಯಕ್ರಮ ಇದ್ದರೂ ಅದನ್ನ ಬದಿಗಿರಿಸಿ ಬಂದರು ಅಂದ್ರೆ ಅವರ ಆ ಸದ್ಭಾವನೆಯ ಚಿಂತನೆಯೂ ಕಾರಣ. ಆದರೆ ಮುಖ್ಯವಾಗಿ ನಾವು ನಂಬಿರೋದು ಭಗವತ್ ಸಂಕಲ್ಪ. ಭಗವಂತ ಏನ್ ನಿಶ್ಚಯ ಮಾಡಿರ್ತಾನೋ ಅದನ್ನು ಮಾಡ್ತಾನೆ. ರಮೇಶರೇ ಹೇಳಿದ ಹಾಗೆ ಯಾವುದೇ ಆಸ್ತಿಕ್ಯ ಮನೋಭಾವನೆಯಲ್ಲಿ ಹೆಚ್ಚಾಗಿ ಬೆಳೆದು ಬಂದವರಲ್ಲ. ಅವರ ಹಾಡಿನಲ್ಲೇ ಬರೆದಿದ್ದಾರೆ, ಮಠ ಮಂದಿರಕ್ಕೆ ಹೋಗಿ ಅಭ್ಯಾಸ ಇಲ್ಲ, ಸನ್ಯಾಸಿಗಳನ್ನು ಹೆಚ್ಚು ನೋಡಿ ಅಭ್ಯಾಸ ಇಲ್ಲ, ಆದ್ರೆ ಇಲ್ಲಿ ಬಂದೆ ಅಂತ ಇದ್ರೆ ಅದು ಕೂಡ ನಾನು ಹೇಳ್ತಾ ಇರೋದು ನಮ್ಮ ಆರಾಧ್ಯ ಮೂರ್ತಿ ಗೋಪಾಲಕೃಷ್ಣ ಅವರ ಮನಸ್ಸಿನೊಳಗೆ ಒಂದು ಸದ್ಭಾವನೆಯನ್ನು ಮೂಡಿಸಿ ಅವರು ಬರೆಯುವುದಕ್ಕೆ ಕಾರಣವಾಯಿತು. ಅದು ದೇವರ ಚಿತ್ತ. ನಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸುವುದು, ಮನಸ್ಸಿಗೆ ಒಳ್ಳೆಯ ಭಾವನೆಯನ್ನು ಕೊಡುವುದು, ಇದು ಕೂಡ ಭಗವಂತನ ಚಿತ್ತ ಹೊರತು ನಮ್ಮದಾಗುವುದಿಲ್ಲ. ಕೆಲವರು ಕೇಳಬಹುದು, ನಮಗೆ ಕೆಟ್ಟ ಭಾವನೆ ಬರ್ತದೆ, ಅದಕ್ಕೂ ಭಗವಂತನೇ ಕಾರಣ. ಇದಕ್ಕೆ ನಮ್ಮಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ ಏನಂದ್ರೆ ನೇರವಾದ ಪ್ರಶ್ನೆ ಮತ್ತು ಉರುಟು ಪ್ರಶ್ನೆ ಅಂತ. ದುರ್ಭಾವನೆ ಬಂದಾಗ ಯಾಕೆ ಬಂತು ಅಂದ್ರೆ ನಮ್ಮ ಸಂಸ್ಕಾರ ಕಾರಣ ಆಗುತ್ತದೆ.
ಈ ಸದ್ಭಾವನೆ ಬರಲಿಕ್ಕೂ ಸಂಸ್ಕಾರವೇ ಕಾರಣ. ನಮ್ಗೆ ಗೊತ್ತು, ಎಲ್ರಿಗೂ ಇರುವಂತಹ ಒಂದು ಉದಾಹರಣೆ ಹೇಳ್ತೇನೆ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಕಾಣುವಂತಹದ್ದು, ಒಬ್ಬ ಸತ್ಸಂಗ ಮಾಡಿದರೆ ಏನಾಗ್ತದೆ ಎಂಬುದಕ್ಕೆ, ಒಳ್ಳೆಯವರ ಸಹವಾಸದಲ್ಲಿ ಏನಾಗ್ತದೆ, ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಆಗ್ತದೆ. ಅದೇ ಕೆಟ್ಟವರ ಕೆಲಸ ಸಹವಾಸ ಆದ್ರೆ ಕೆಟ್ಟ ಕಾರ್ಯಗಳಿಗೆ ಮನಸ್ಸು ಬರ್ತದೆ. ಆಚಾರ್ಯ ಶಂಕರ ಭಗವತ್ಪಾದರ ಪಡೆಗೊಳಿಸಿದಂತೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಯುಕ್ತಿ. ಇದು ಆಚಾರ್ಯರ ಉದಾಹರಣೆ. ಆದ್ರೆ ಆರಂಭ ಸತ್ಸಂಗ. ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಶ್ರೀಮಠಕ್ಕೆ ಬರುವುದಕ್ಕೆ ಪ್ರೇರಣೆ ಅರಸರು ಅಂತ ಹೇಳಿದ್ರು. ಇವತ್ತು ರಮೇಶ್ ದಂಪತಿಗಳನ್ನೇ ಹೇಳಿದ್ರು, ನಾವು ಇಲ್ಲಿವರ ಬರ್ಲಿಕ್ಕಿಲ್ಲ, ಸ್ವಾಮೀಜಿ ನೋಡ್ಲಿಕ್ಕಿಲ್ಲ. ಅರಸರು ಕಾಸರಗೋಡಿಗೆ ಬಂದ್ರೆ ಅಥವಾ ಈ ಪರಿಸರದಲ್ಲಿ ಎಲ್ಲಿಯಾದರೂ ಹಾದು ಹೋದರೆ ಶ್ರೀಮಠಕ್ಕೆ ಬರದೆ ಹೋಗ್ತಾ ಇರಲಿಲ್ಲ. ಅವರೇ ತಿಳಿಸಿದ ಹಾಗೆ 20 ವರ್ಷಗಳು ಮಿಕ್ಕಿ ಶ್ರೀಮಠದ ಸಂಪರ್ಕವನ್ನು ಇರಿಸಿಕೊಂಡ. ಆದ್ದರಿಂದಲೇ ರಮೇಶ್ ಅವರಿಗೆ ಬರ್ಲಿಕ್ಕೆ ಕಾರಣ ಆಯಿತು. ಅರಸರವರ ಸತ್ಸಂಗ, ಆ ಒಳ್ಳೆಯ ಸಂಘ ಇದ್ದದ್ರಿಂದಲೇ ಮಠಕ್ಕೆ ಬಂದರು. ಅದರ ಬಲಾಗಿ ಇನ್ನೊಬ್ಬರಾಗಿದ್ರು ಮಠಕ್ಕೆ ಬರ್ಲಿಕ್ಕಿಲ್ಲ, ಇನ್ನೆಲ್ಲಾದ್ರೂ ಹೋಗಿದ್ರು. ಅಂದ್ರೆ ಆ ಸಹವಾಸದ ಪ್ರಭಾವ ಎಂಬುದು ಕಾರಣ. ಉದಾಹರಣೆಗೆ ನೋಡಿ, ಎಷ್ಟೋ ಕಡೆ ಕಾಣ್ತದೆ. ಯಾಕೆಂದ್ರೆ ದೇವಸ್ಥಾನಕ್ಕೂ ಒಳ್ಳೆಯ ಕೆಲಸಗಳಿಗೂ ದಿನಂಪ್ರತಿ ಹೋಗುವವರ ಒಂದಿಗೆ ಇದ್ದವ ಪರಮ ನಾಸ್ತಿಕನಾಗಿದ್ದರೂ ಕೂಡ ಕ್ರಮೇಣ ಅವರೊಂದಿಗೆ ಸೇರಿ ಅವನು ಅಭ್ಯಾಸ ಮಾಡಿಬಿಡ್ತಾನೆ. ಅದೇ ನಿಮ್ಗೆ ಗೊತ್ತಿರಬಹುದು, ಕೆಂಪು ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿಗೆ ಹೋಗುವವರ ಸಹವಾಸ ಮಾಡಿದ್ರೆ ಇವನು ಒಂದು ದಿವಸ ಅಲ್ಲೇ ಹೋಗ್ತಾನೆ, ಅವರನ್ನು ಜಾಸ್ತಿ ಅವನೇ ಕುಡಿಯುತ್ತಾನೆ. ಅದು ಸಹವಾಸ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸತ್ಸಂಗ, ಒಳ್ಳೆಯ ಸಹವಾಸ, ಒಳ್ಳೆಯ ಕೆಲಸವನ್ನ ನಮ್ಮ ಹತ್ರ ಮಾಡಿಸ್ತಾರೆ. ಅದನ್ನು ಮಾಡಿದ್ದಾರೆ ಅವರು. ನಾನು ಹೇಳಿದಾಗ, ಬೆಂಗಳೂರಿಗೆ ಬಂದಿದ್ದಾಗ ಅರಸರು ರಮೇಶ್ ದಂಪತಿಗಳೆಲ್ಲ ಬಂದಿದ್ದಾಗ ಒಂದು ಮಾತು ಹೇಳಿದರು. ನಾನು ಹೇಳಿದೆ, ನೋಡಿ, ಭಗವಂತನ ಶ್ಲೋಕಗಳು ಭಗವಂತನಿಗೆ ಸಂಬಂಧಪಟ್ಟು ಬರೀತೀರಿ, ನಮಗೂ ಸಂಬಂಧಪಟ್ಟು ಬರೀತೀರಿ, ಅದನ್ನು ಜೊತೆ ಮಾಡಬೇಡಿ, ಸ್ವಲ್ಪ ಬೇರೆ ಇರಿಸಿ, ನಮ್ಮನ್ನು ಬೇರೆ ಇರಿಸಿ ಅಂತ. ಅದಕ್ಕೊಂದು ಉತ್ತರ ಅವರು ಕೊಟ್ಟರು, ಬೇರೆ ಇರಿಸಲಿಕ್ಕೆ ಆಗುವುದಿಲ್ಲ, ನಾವು ಭಗವಂತನೇ ನಿಮ್ಮನ್ನು ಕಂಡಿದ್ದೇವೆ, ನಿಮ್ಮಲ್ಲಿ ಕಂಡಿದ್ದೇವೆ, ಆದ್ರೆ ಒಂದೇ ಅಂತ ನಾವು ತಿಳ್ಕೊಂಡಿದ್ದೇವೆ, ಬೇರೆ ಇರಿಸುವುದಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಯಾವತ್ತೂ ಕಾಣುತ್ತಿರುವಂತಹ ಒಂದು ವಸ್ತುವಿನಲ್ಲಿ ಶಕ್ತಿ ಇದೆ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಅಲ್ಲಿ ಶಕ್ತಿಯನ್ನು ಆರೋಪಿಸುವಂತಹ ಸಹೃದಯತೆ ನಮ್ಮಲ್ಲಿ. ಪರಿಶುದ್ಧವಾದಂತಹ ಹೃದಯದಲ್ಲಿ ಪರಮಾತ್ಮನೂ ಕಾಣಬಹುದು. ಹಾಗೆ ಒಳ್ಳೆಯ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗಿದೆ. ಅಂತಹ ಪರಿಶುದ್ಧವಾದ ಹೃದಯ ಅವಲ್ಲಿ ಇರುವುದರಿಂದಲೇ ಹಿರಿಯರನ್ನು ಮಾತು ಹೇಳಿದಾಗೆ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಮಣ್ಣಿನಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ ಅಣುರೇನು ತೃಣ ಕಾಷ್ಟಗಳಲ್ಲಿ ಭಗವಂತನನ್ನು ಕಂಡ. ಅಲ್ಲೆಲ್ಲ ಪರಮಾತ್ಮನಿದ್ದಾನೆ, ಪ್ರತಿಯೊಂದು ವಸ್ತುವಿನ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕಾಗಿದೆ. ಅಂತಹ ಶಕ್ತಿಯನ್ನು ಅವರು ಪಡೆದಿದ್ದಾರೆ. ಅದು ಭಗವದ್ ಅನುಗ್ರಹದಲ್ಲಿ ಸಿದ್ಧಿಸಿಕೊಂಡಿದೆ. ನಾನು ನನ್ನ ಬಗ್ಗೆ ಅವರು ಬರೆದಿದ್ದಾರೆ ಎಂಬುದನ್ನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ನಾನು ನಮ್ಮ ಆರಾಧ್ಯ ಮೂರ್ತಿಯ ಆರಾಧನೆ ಈ 52 ವರ್ಷಗಳ ನಿರಂತರ ನಡೆಸಿಕೊಂಡು ಬಂದದ್ದರಿಂದ ಅವ ಆ ರೀತಿ ಮಾಡಿಸಿದ್ದಾರಷ್ಟೇ. ಇಲ್ವಾದ್ರೆ ನಾನಲ್ಲ, ನಾನೇನು ಅಲ್ಲ. ಅದಕ್ಕಾಗಿ ಅವರು ಏನು ಮಾಡಿದ್ದಾರೋ, ಏನು ಬರೆದಿದ್ದಾರೋ ಅದನ್ನು ನನ್ನ ಆರಾಧ್ಯ ಮೂರ್ತಿಯ ಸನ್ನಿಧಿಗೆ ಸಮರ್ಪಣೆ ಮಾಡ್ತೇನೆ. ಅವರು ಅವರಿಗೆಲ್ಲ ಪೂರ್ಣಾನುಗ್ರಹ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆ. ಹೆಚ್ಚು ನನಗೆ ಹೇಳಲಿಕ್ಕೆ ಹೋಗುವುದಿಲ್ಲ.
ಚುಟುಕು ಗೋಷ್ಠಿಗಳು ನಡೆಯಲಿಕ್ಕಿದೆ. ಅವರು ಒಂದು ಮಾತು ಹೇಳಿದ್ರು, ಬರುವ ವರ್ಷ ಕೂಡ ಇಲ್ಲಿ ಇದಕ್ಕೆ ಜೋರಾಗಿ ಮಾಡಲಿಕ್ಕೆ ಸ್ವಾಮೀಜಿಯವರು ಅನುವು ಮಾಡಿಕೊಡಿ ಅಂತ. ನಾನು ಬರುವ ವರ್ಷ ಮಾಡುವುದಕ್ಕೆ ಅನುವು ಮಾಡಿಕೊಡುವುದಿಲ್ಲ. ಅವರು ನಿರಂತರ ಯಾವತ್ತು ಬೇಕಿದ್ರೂ ಮಾಡಿ, ಏನು ಅಭ್ಯಂತರ ಇಲ್ಲ. ಆದರೆ ಸಮಯ ಮಾತ್ರ ಇದು ಮಾಡಬೇಕು. ಈ ಸೆಕೆಯ ಸಮಯದಲ್ಲಿ ನನಗೆ ಜನವನ್ನು ನೋಡುವಾಗ ಆಗಿನ ಚಿಂತೆ ಆಗ್ತಾ ಉಂಟು. ಅವರಿದ್ದ ಕಾಗದ ಹಿಡಿದುಕೊಂಡು ಹೀಗೆ ಹಾಕ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅವರು ಮಾತ್ರ ನಾವು ಕಷ್ಟಪಡ್ತೇವೆ, ನಾವು ಅದನ್ನೇ ಅನುಭವಿಸ್ತಾ ಇದ್ದೇವೆ. ಆದರೆ ಒಂದು ಗುಟ್ಟು ಮಾತ್ರ ನಾನು ತಿಳ್ಕೊಂಡದ್ದು, ಈ ಜೋರು ಸೆಕೆ ಹೀಗೆಲ್ಲ ಇದ್ರೆ ನಮ್ಗೆ ತೂಕಡಿಸುವುದಿಲ್ಲ ಖಂಡಿತ. ಎಷ್ಟೇ ಇದ್ದೇ ಬಿಟ್ಟರು. ಈಗ ನನಗೆ, ನಾನು ನಿಮ್ಮಲ್ಲಿ ಸತ್ಯ ಹೇಳುವುದು ಆದರೆ ಮರೆಮಾಡುವ ವಿಷಯ ಇಲ್ಲ. ನಿರಂತರ ಎಷ್ಟೋ ಒಂದು ತಿಂಗಳದ ಮೇಲೆ ಅರಸರಿಗೆಲ್ಲ ಗೊತ್ತುಂಟದ್ದು, ಸರಿ ನಿದ್ರೆ ಇಲ್ಲ, ಬಹಳ ಕಡಿಮೆ ನಿದ್ರೆ, ನಿತ್ಯ ಕಾರ್ಯಕ್ರಮ. ಹಗಲು ಬೇರೆ ಕಾರ್ಯಕ್ರಮ ಹೋಗ್ಬೇಕು, ನಿದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆಂದ ಹೋದ ಎಲ್ಲ ಕಲಿಕೆ ಕಾರ್ಯಕ್ರಮದಲ್ಲಿ 1 ಗಂಟೆ 2 ಗಂಟೆ ಕೂತ್ಕೊಳ್ತೀವಿ. ಕೂತ್ಕೊಳ್ಳುವಾಗ ಎಲ್ಲರೂ ಭಾಷಣ ಕೊಡ್ತಾ ಇದ್ದಾರೆ. ಇವತ್ತು ಕೊಟ್ಟ ಭಾಷಣದ ಆಗಲ್ಲ. ಇವತ್ತು ಬಹಳ ಆಶ್ಚರ್ಯ ಕಂಡಿದೆ ನನಗೆ ಭಾಷಣ. ಯಾಕಂದ್ರೆ ಎಲ್ಲರೂ ಬಹಳ ಚುಟುಕಾಗಿ, ಯಾಕಂದ್ರೆ ಚುಟುಕು ಸಮ್ಮೇಳನ ಆದ ಕಾರಣ ಭಾಷಣ ಚುಟುಕಾಗಿಯೇ ಕೊಟ್ಟಿದ್ದಾರೆ. ಬೇರೆ ಕಡೆಯಲ್ಲಿ ಹಾಗಲ್ಲ, ಚುಟುಕು ಅವರು ಗೊತ್ತೇ ಇಲ್ಲ, ಚುಟುಕಿನ ವಿಷಯ ಗೊತ್ತಿಲ್ಲ ಅವರಿಗೆ. ಅವರು ಗಂಟೆ ಬಿಗಿತಾರೆ. ನಾವು ಸೆಕೆಯಲ್ಲಿ ಇರಲಿ, ಏನೇ ಇರಲಿ, ನಾವು ನಿದ್ದೆ ಬಿಟ್ಟ ಅನುಭವದಲ್ಲಿ ನಾನು ಹೇಳಿದ್ದು, ಅಲ್ಲೇ ಕೂತಾಗ ನಮ್ಗೆ ತೂಕಡಿಸ್ತದೆ, ಬಹಳ ಕಷ್ಟ ಆಗಿದೆ, ನಿದ್ರೆ ಹಿಡಿದಿಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಿಮಗೂ ಬರಲಿಲ್ಲ, ನಮಗೂ ಬರೋದಿಲ್ಲ. 2 ಕಾರಣ. ಒಂದು ವಿಪರೀತ ಸೆಕೆ, ಇನ್ನೊಂದು ಏನೆಂದ್ರೆ ಎಲ್ಲರ ಭಾಷಣವು ಚುಟುಕಾಗಿ, ಮನೋಜ್ಞವಾಗಿ, ಆಕರ್ಷಣೀಯವಾಗಿ, ಉದ್ಘಾಟನೆಯಿಂದ ಶುರು ಮಾಡಿ ಉಳಿದವರೆಲ್ಲ ಅಸಂಬದ್ಧ ಮಾತಾಡಲಿಲ್ಲ. ನಮ್ಮಲ್ಲಿ ಅಸಂಬದ್ಧ ಅಂದ್ರೆ ಸಂಬಂಧವಿಲ್ಲದೆ ಇರುವ ವಿಷಯ. ಯಾಕಂದ್ರೆ ಯಾವುದಕ್ಕೆ ನಾವು ಹೋಗಿರ್ತೇವೆ ಎಂಬ ಪ್ರಜ್ಞೆ ಮರೆತಿರ್ತೇವೆ ನಮಗೆ. ನಾವು ಸಾಹಿತ್ಯ ಗೋಷ್ಠಿಗೆ ಹೋದ್ರೂ ಕೂಡ ಅಲ್ಲಿ ಬೇರೆ ಯಾವುದೋ ಮಾತಾಡ್ತೀವಿ, ಅದು ನಿಜವಾಗಿ ಅಸಂಬದ್ಧತೆ. ಆದ್ರೆ ಇವತ್ತು ಅಲ್ಲಿ ನಮ್ಮಿಂದ ಹೆಚ್ಚಾಗಿ ಅಲ್ಲಿ ಪತ್ರಿಕೆಗಳು ಕೂತ್ಕೊಂಡಿದ್ದಾರೆ. ನೀವು ಹೋಗುವವರಲ್ಲಿ ಕೇಳಿದ್ದೀರಿ ಯಾವುದನ್ನು ಅಂತ, ಅವ್ರಿಗೆ ಗೊತ್ತಿರ್ತದೆ. ಅವರು ದಿನಂಪ್ರತಿ ಇದನ್ನು ಕೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತು. ಆದ್ರೆ ಇವತ್ತು ನನಗೆ ಸಂತೋಷ ಅಧ್ಯ, ಈ ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟ ವಿಷಯ ಬಿಟ್ಟರೆ ಬೇರೆ ಯಾವುದು ಮಾತಾಡಲಿಲ್ಲ. ಆದ್ರಿಂದ ನಮಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಕಾರ್ಯಕ್ರಮವನ್ನ ಉತ್ತಮವಾಗಿ ಉದ್ಘಾಟಿಸಿದ್ದಾರೆ. ನಿಜವಾಗಿ ಅವರು, ಯಾಕೆಂದ್ರೆ ರಾಜಕೀಯದಲ್ಲಿರುವವರು, ಅಪಚಾರ ತಿಳ್ಕೊಳ್ಬೇಡಿ ನೀವು. ಯಾಕೆಂದ್ರೆ ನಾನು ದಿನಂಪ್ರತಿ 3-4 ಸಭೆಯಲ್ಲಿ ಭಾಗವಹಿಸುವ, ಅದಕ್ಕೆ ನಾನು ಅದರಲ್ಲಿ ಹೇಳುವುದು, ರಾಜಕೀಯದಲ್ಲಿರುವವರಿಗೆ ರಾಜಕೀಯ ಬಿಟ್ಟು ಮಾತಾಡಲಿಕ್ಕೆ ಬಹಳ ಕಷ್ಟ ಉಂಟು. ಏನಾದ್ರೂ 1-2 ಶಬ್ದ ಆದ್ರೆ ಹಾಕ್ತಾರೆ. ಅದು ಯಾವ ರಾಜಕೀಯ ಕೇಳಿಬಿಡಿ, ಯಾವ ಪಕ್ಷವೇ ಇರಲಿ, ಅದಷ್ಟು ಒಂದು ಸ್ವಲ್ಪ ಅವರ ಕಿಸೆಯಿಂದ ಹಾಕದಿದ್ರೆ ಅವ್ರಿಗೆ ನಿದ್ರೆ ಬರುವುದಿಲ್ಲ.